ಬಿಜೆಪಿ ಸ್ನೇಹಿತರಿಗೆ, ಯಡಿಯೂರಪ್ಪನವ್ರಿಗೆ, ನಾನು ಜಗದೀಶ್ ಶೆಟ್ಟರ್ಗೆ, ಇನ್ನೊಬ್ಬ ನಮ್ಮ ಬೇರೆ ಈಗ ಬೊಮ್ಮಾಯಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರದಲ್ಲಿ ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ 1 ಕೋಟಿಗಿಂತ ಜಾಸ್ತಿ ಸಂಪಾದನೆ ಆಗೋ ದೇವಸ್ಥಾನದಲ್ಲಿ 10% ತೆಗೆದು ನಮ್ಮ ಹಳ್ಳಿಲಿರುವಂಥ ಸಣ್ಣ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಮಸ್ಲಮ್ಮನ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ, ಇಂಥವ್ರಿಗೆಲ್ಲ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಎಲ್ಲ ನಮ್ಮ ಏನು ಅರ್ಚಕರಿಗೆ ಸಹಾಯ ಮಾಡಬೇಕು ಅಂತೇಳಿ ಕಾಯ್ದೆ ತೆಗೆದುಕೊಂಡು ಬಂದರೆ, ನೀವು ಹಳ್ಳಿಲಿರೋ ಬಡ ದೇವಸ್ಥಾನಕ್ಕೆ, ಗ್ರಾಮ ದೇವತೆಗಳಿಗೆ ವಿರೋಧ ಮಾಡ್ತಾರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕಾರಣದಲ್ಲಿ ಧರ್ಮ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವು ಧರ್ಮ ಯಾವುದಾದರೂ, ಇವತ್ತು ಗುಲ್ಬರ್ಗ ಒಂದು ದೊಡ್ಡ ಪವಿತ್ರವಾದಂಥ ನಾಡು, ಎಲ್ಲ ಧರ್ಮಗಳು ಇವೆ. ಇಲ್ಲಿ ರಾಮ ಮಂದಿರ ಇದೆ, ನವಾಜ್ ದರ್ಗಾ ಇದೆ, ಗುರುದ್ವಾರ ಇದೆ, ಶರಣ ಬಸವೇಶ್ವರ ದೇವಸ್ಥಾನ ಇದೆ, ಬೌದ್ಧ ಇದೆ. ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲ್ವ. ಇವತ್ತು ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಎಲ್ಲ ಧರ್ಮಕ್ಕೂ ಕೂಡ ಸಮಬಾಳು ಸಮಪಾಡು ಅಂತೇಳಿ ಇವತ್ತು ನಾವು ಈ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಎಲ್ಲರಿಗೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋದೆ. ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಾನು ಹಿಂದೆ ಅವ್ರ ಕೈಲಿ ಮೇಕೆದಾಟು ಯಾತ್ರೆ ಅವ್ರ ಕೈಲಿ ಉದ್ಘಾಟನೆಯನ್ನ ಮಾಡಿಸ್ದೆ. ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಇವತ್ತು ನಮ್ಮ ರಾಜ್ಯದ ಎಲ್ಲ ಶಾಸಕರು ನಾವೆಲ್ಲ ಹೋಗಿ ದೆಹಲಿಗೆ ಹೋಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಕೊಟ್ಟಂತ ಹಣ 100 ರೂಪಾಯಿ ಕೊಟ್ಟರೆ ನಮಗೆ ಬರೀ 18 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ